ಈಗ ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಕರೆಕ್ಟ್ ಆಗಿ ಓಡ್ಸಕ್ ಬರಲ್ಲ ಅಂದ್ಬಿಡಿ. ಅಮ್ಮ, ಜೀವನದಲ್ಲಿ ಹುಡುಗನ್ಗೆ ಡಬಲ್ ಗುಂಡಿಗೆ ಇದೆ ಅಂತ ಯಾವಾಗ ಗೊತ್ತಾಗೋದು? ಹುಡುಗಿ ಡ್ರೈವಿಂಗ್ ಅಲ್ಲಿ ಹುಡುಗ ಬಂದ್ ಈ ತರ ಕೂತಾಗೋದು ವಿತೌಟ್ ಸೀಟ್ ಬೆಲ್ಟ್. शाबाश बेटा, बहुत बढ़िया. ನಮ್ ನಿಖಿಲ ಬಾರ ಇಲ್ಲಿ ಶೂ ಕಟ್ಟಿ ಸ್ವಲ್ಪ. ದಚ್ಚು ಲಿಮಿಟೇಷನ್ಸ್ ಇರ್ಬೇಕಲ್ವಾ ದಚ್ಚು? ಏನಂದೆ ಇನ್ನೊಂದ್ಸಲ ಹೇಳು. ದಚ್ಚು ಲಿಮಿಟೇಷನ್ಸ್ ಇರ್ಬೇಕಲ್ವಾ ದಚ್ಚು? ನನಗಿದ್ರ ಉತ್ತರ ಸಂತೋಷ. ಕೂರಪ್ಪಿ ದಚ್ಚು. ಹೇ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಸ್ವಾಗತಂ ಸುಸ್ವಾಗತಂ. ಇವತ್ತೊಂಥರ ಸ್ಪೆಷಲ್ ಬ್ಲಾಗು. ಏನಕ್ಕೆ ಅಂತಂದರೆ ಈ ರೇಂಜಿಗೆ ರೆಡಿಯಾಗಿದ್ದೀನಿ ಬೆಳಗ್ಗೆ ಅಂತ. ನಮ್ಮ ಫ್ರೆಂಡು ಒಂದು ಹುಡುಗಿ ಇವತ್ತೆಲ್ಲ ಹೋಗಬೇಕು ಪ್ಲೀಸ್ ರೆಡಿಯಾಗಿ ಅಂತಂದ್ರು. ರೆಡಿ ಆದೆ. ಆ್ಯಂಡ್ ನಾನು ಒಬ್ಬನೇ ಅಂತೂ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಹುಡುಗಿ ಜೊತೆ ಒಬ್ಬನೇ ಹೋಗ್ಬಿಟ್ರೆ ಸೊ ಒಂದು ಹುಡುಗನ ನನ್ನ ಸೇಫ್ಟಿಗೆ ಕರ್ಕೋತೀನಿ. ಅವ್ನು ಕರ್ಕೊಂಡು ಯಾವ ಹುಡುಗಿ ಎಲ್ಲಿ ಕರ್ಕೋಗ್ತಾಳೆ ಅಂತ ಗೊತ್ತಿಲ್ಲ, ಅವಳನ್ನೇ ಕೇಳೋಣ ಬನ್ನಿ. ಆ ಹುಡುಗಿ ಕರ್ಕೊ ಹೋಗು ಅಂತ ಹೇಳಿದ್ದಾರೆ. ಬಟ್ ನನಗೆ ಸಡನ್ಲಿ ಈ ಥರ ರೆಡಿ ಮಾಡಿರೋದಕ್ಕೆ ಆ ಹುಡುಗಿ ನಾನು ಹೇಳ್ದಂಗೆ ಕೇಳಬೇಕು, ಆ ಥರ ಟಾಸ್ಕ್ ಆಗ್ತೀನಿ. ಹಂಗೆ ಮಾತ್ರ ಕರ್ಕೊ ಹೋಗ್ತೀನಿ ಅಂತ ನೋಡೋಣ. ಆ ಹುಡುಗಿ ಪಾಪ ರಿಯಾಕ್ಷನ್ ಹೊಟ್ಟೆ ಉರ್ಸೋಣ ಅನ್ನೋ ಥರ ಅಂದ್ಕೊಂಡಿದ್ದೀನಿ. ಯಾರ ಹುಡುಗಿ ಎಲ್ಲೂ ಕರ್ಕೊ ಹೋಗ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲ, ಬಟ್ ಕರ್ಕೊ ಹೋಗ್ತೀನಿ ಅನ್ನೋದು ಮಾತ್ರ ಗೊತ್ತು. ಪಕ್ಕ ನಾನು ಹೇಳ್ದಂಗೆ ಕೇಳಬೇಕು, ಹಂಗೆ ಮಾಡೇ ಮಾಡ್ತೀನಿ ಇವತ್ತಂತೂ. ಇವತ್ತೊಂದಿನ ಆದ್ರೂ ಹುಡುಗನ ಮಾತನ್ನ ಹುಡುಗಿ ಕೇಳೋ ಥರ ನಿಮ್ಮಿಂದ ನಾನು ಮಾಡ್ತೀನಿ. ಈ ಜೊತೆ ಅಂತೂ ನಾನು ಒಬ್ಬನೇ ಎಲ್ಲೂ ಯಾವಾಗೂ ಹೋಗಲ್ಲ, ನನ್ನ ಫ್ರೆಂಡ್ಸ್ ಇದ್ರೆ ಮಾತ್ರ ಹೋಗೋದು. ಸೊ ಒಂದು ಹುಡುಗನ್ನ ಪಿಕ್ ಮಾಡ್ಕೋತಾ ಇದ್ದೀನಿ. ಹುಡುಗಿನೂ ನಿಂತರ ನಾಚ್ಕೊಳ್ಳೋಲ್ವಲ್ಲ, ಇವಾಗ ಆ ಹುಡುಗಿ ಹತ್ರ ಹೋಗ್ತಾ ಇದ್ದೀನಿ. ಯಾರ ಹುಡುಗಿ ಎಲ್ಲಿ ಕರ್ಕೊ ಹೋಗ್ತಿದ್ದಾರೆ ನೋಡೋಣ. ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಆ ಹುಡುಗಿ ಅಂತ ಹೇಳ್ದೆ ಗೊತ್ತಾ? ಆ ಹುಡುಗಿ ಬಂದ್ಬಿಟ್ಟು ಇವ್ರೆ. ವಾ ಅಯ್ಯೋ ಅಯ್ಯೋ ಅಯ್ಯಯ್ಯೋ. ಹಾಯ್ ಸಂಗೀತ ಅವ್ರೆ, ನಿಮ್ಮ ಮಾತನ್ನ ಕೇಳಿ ನಾನು ಬಂದಿದ್ದೀನಿ. ಸರಿ ಕೇಳಿ, ಇವಾಗ ನಾನು ಹೇಳ್ದಂಗೆ ನೀವು ಕೇಳಬೇಕು. ಇವಾಗ ನಾನು ನಿಮ್ಮನ್ನ ಎಲ್ಲಿಗೆ ಅಂತ ಕೇಳ್ದೇನೆ ಬಂದಿದ್ದೀನಿ ಅಂದಮೇಲೆ ಎಲ್ಲಿ ಕರ್ಕೋಗ್ತಿದ್ದೀರಿ? ಅಯ್ಯೋ ನಾ ಮೊದಲೇ ಬರಲ್ಲ ಆಕ್ಚುಲಿ ಹುಡುಗಿ ಕರೆದ್ರೆ. ಬೇಡ ಬೇಡ ಬೇಡ, ಇರ್ಲಿ ಇರ್ಲಿ, ಮನ್ಸಲ್ಲಿ ಇರ್ಲಿ ಪ್ರೀತಿ ವಿಶ್ವಾಸ. ಹಲೋ, ಇವಾಗ ಕಾರ್ ನೀವೇ ಓಡ್ತೀವಿ ಬನ್ನಿ. ಏನಂತಂದ್ರೆ ವಿಷಯ, ನೀವು ಕೂಗಿದ ತಕ್ಷಣ ನಾನು ಬರ್ತಾ ಇದ್ದೀನಲ್ವಾ, ಸೊ ಅದಕ್ಕೆ ಇವತ್ತು ನಾನು ಹೇಳ್ದಂಗೆ ನೀವು ಕೇಳಬೇಕು. ಇವಾಗ ಕಾರ್ ನೀವೇ ಓಡಿಸಿ, ನಮ್ಮ ಡ್ರೈವರ್ ನೀವೇ. ಡ್ರೈವರ್ ಸಂಗೀತ ಅವರೇ, ಒಂದು ಜೀವದ ಮೇಲೆ ಆಸೆ ಬಿಟ್ಟು ನಿಮ್ಗೆ ಕಾರ್ ಕೊಡ್ತಿದ್ದೀನಿ. ದಯವಿಟ್ಟು ನನ್ನ ಜೀವಕ್ಕೆ ನೋಡೋಣ. ಹುಡುಗಿ ಇಲ್ಲಿ ಫಸ್ಟ್ ಟೈಮ್ ಕಾರ್ ಕೊಟ್ಬಿಟ್ಟು ನಾನು ಹತ್ತಾ ಇದ್ದೀನಿ. ಕಾರ್ ಡ್ರೈವಿಂಗ್ ಕೊಡ್ತಾ ಇದ್ದೀನಿ, ನಂಗೆ ಜೀವಕ್ಕೆ ಏನು ತೊಂದರೆ ಇಲ್ಲ ತಾನೆ? ನನ್ನ ಜೀವಕ್ಕೆ ತೊಂದರೆ ಇಲ್ಲ ತಾನೆ? ಅಬ್ಬಾ ನಿನ್ನ ಮಾತು ನಂಬ್ತೀನಿ ಕಣೋ, ಗಣೇಶ ಹೇಳ್ದಂಗೆ ಐತು. ಮ್ಯಾನ್ಯುವಲ್ ಇದೇ ಗೇರು. ಜೀವನದಲ್ಲಿ ಹುಡುಗನ್ಗೆ ಡಬಲ್ ಗುಂಡಿಗೆ ಇದೆ ಅಂತ ಯಾವಾಗ ಗೊತ್ತಾಗೋದು? ಹುಡುಗಿ ಡ್ರೈವಿಂಗ್ ಅಲ್ಲಿ ಹುಡುಗ ಬಂದ್ ಈ ತರ ಕೂತಾಗೋದು ವಿತೌಟ್ ಸೀಟ್ ಬೆಲ್ಟ್. ಶಪ್ಪ ಇರಪ್ಪ ಕರೆಂಟ್. शाबाश बेटा. ಇವಾಗ ಆಕ್ಚುಲಿ ಟಿಫನ್ ಮಾಡಕ್ ಡ್ರೈವರ್ ಡೋರ್ ಓಪನ್ ಮಾಡಿ ಬನ್ನಿ. ಡೋರ್ ಓಪನ್ ಮಾಡಿ, ಇವಾಗ ನಿಮ್ಗೋಸ್ಕರ ನಾವು ಬಂದಿಲ್ವ ಎಲ್ರು ನೋಡಿದ್ರು. ಹುಡುಗಿನ ಡ್ರೈವರ್ ಆಗಿ ಇಟ್ಕೊಳ್ಳೋಕೆ ಆ ಮಜಾ. ಥ್ಯಾಂಕ್ ಯು ಡ್ರೈವರ್. ಯಾರು ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಲೈಫಲ್ಲಿ ಒಂದಿನ ಆದ್ರೂ ಹುಡುಗಿನ ಡ್ರೈವರ್ ಆಗಿ ಇಟ್ಕೋಬೇಕು, ಒಳ್ಳೆ ಮಜಾ ಇರುತ್ತೆ. ಡ್ರೈವರ್ ಲಾಕ್ ಮಾಡಮ್ಮ. ಕಾರ್ಗೆ ಕಾರೆಲ್ಲ ಬಿಟ್ಟು ಬಂದ. ಕಾರ್ನು ಆಫ್ ಮಾಡಿಲ್ಲ.
ಡ್ರೈವರ್ ಎಸ್ ಬನ್ನಿ ಹಿಂಗೆ ಹೋಗೋಣ. ಓ ಶರ್ಟ್ ನಾನು ಕೈ ತೊಳೆದ್ಬಿಟ್ಟೆ. ಡ್ರೈವರ್ ಕೈ ತೊಳ್ಸಿ. ಬಚ್ಚು ಕೈ ತೊಳ್ಸಿ ಬಚ್ಚು. ಡ್ರೈವರ್ ಕೆಲಸ ಅದು. ಕೈ ತೊಳ್ಸಿ. ಕೈ ತೊಳ್ಸಿ. ಡ್ರೈವರ್ ಕೆಲಸ ಅದು, ಕೈ ತೊಳ್ಸಿ. ಹಾಂ ಓಕೆ, ಡ್ರೈವರ್ ಕೆಲಸಕ್ಕೆ ಲಾಯಕ್ಕಿದ್ದೀರಾ. ಇವತ್ತು ಜನ್ಮ ನಿಮ್ದು ಪಾವನ. ಸ್ಟಾರ್ಟ್ ಇಂದಲೇ ಓನರ್ ಇದ್ರೆ ನಂತರ ಒಳ್ಳೆ ಓನರ್ ಇರಬೇಕು ನೋಡಿ. ಡ್ರೈವರ್ನ ನಮ್ಮ ಮುಂದೆ ಕುಂತ್ಕೊಂಡು ಟಿಫನ್ ಮಾಡಿಸ್ತಾ ಇದ್ದೀವಿ, ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ. ದೊಡ್ಡ ಗುಣ. ನನ್ನಂತ ಡ್ರೈವರ್ ಸಿಗೋದಕ್ಕೆ 7 ಜನ. ನಿಲ್ಸು 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 ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ನನ್ನಂತ ಡ್ರೈವರ್ ಸಿಗೋದಕ್ಕೆ 7 ಜನ. ನನ್ನಂತ ಡ್ರೈವರ್ ಸಿಗೋದಕ್ಕೆ ಓನರ್ ಸಿಗೋದಕ್ಕೆ 7 ಜನ ಫುಡ್. ಅವಾಗಿಂದ ನೋಡ್ತಾ ಇದೀನಿ, ಅವ್ರು ಡ್ರೈವರ್ ಅನ್ಕೋತೆ, ಓನರೇ ಬರ್ತಿಲ್ಲ. ಇಮೋಷನಲ್ ಡ್ಯಾಮೇಜ್. ನಮ್ಮ ಡ್ರೈವರ್ ಎಷ್ಟು ರಿಚ್ ಅಂದ್ರೆ ಪಾಪ ಅವರೇ ಪೇ ಮಾಡ್ತಿದ್ದಾರೆ ಬಿಲ್. ಅದು ರಿಚ್ ಇದ್ರೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ. ಹುಡುಗಿರಿದ್ರೆ ಈ ತರ ಹುಡುಗರು ಬಿಲ್ ಪೇ ಮಾಡ್ತಾರೆ. ಅದಕ್ಕೆ ನೀವು ಎಲ್ಲಿಗೆ ಹೋದ್ರು ಒಂದು ಹುಡುಗಿನ ಕರ್ಕೊಂಡು ಜೊತೆಗೆ ಹೋಗಿ ನೋಡಿ, ಯಾವಾಗಲೂ ನಾನು ಬಿಲ್ ಪೇ ಮಾಡಿಲ್ಲ. ಮಾಡಿದ್ದಾರೆ. ಬಟ್ ಹುಡುಗಿರಿತ್ತು ಅಂದ್ರೆ ಹುಡುಗರು ನಾವು ಕೊಡೋಕ್ಕಿಂತ ಮುಂಚೆ ಧಾರಾಳ ಕೊಟ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಯಾವ್ದಾದ್ರು ಟ್ರಿಪ್ ಎಲ್ಗಾರು ಹೋಗಿ ಹಿರಿಯರು ಎಲ್ಲಿಗಾರು ಟ್ರಿಪ್ಪು ಎಲ್ಲಿಗಾರು ಔಟ್ ಸೈಡ್ ಹೋಗ್ಬೇಕಂದಾಗ ಒಂದು ಹುಡುಗಿ ಇದ್ರೆ ಜೊತೆ ಒಂದು ಹುಡುಗನ ಕರ್ಕೊಳ್ಳಿ, ಆ ಹುಡುಗ 100% ಬಿಲ್ ಪೇ ಮಾಡ್ತಾನೆ. ಯಾಕೆ ಹೇಳಿ? ಇದು ಇರೋದು ಸೆಲ್ಫ್ ರೆಸ್ಪೆಕ್ಟ್. ಸೆಲ್ಫ್ ರೆಸ್ಪೆಕ್ಟ್. ನಿಂದು ತಾಯಿ ಗುಣ. ನಿಂದು ತಾಯಿ ಗುಣ ತೀರೋದಿಲ್ಲ. ಆಕ್ಚುಲಿ ನಮ್ ನಿಖಿಲ ಬಾರ ಇಲ್ಲಿ. ನಮ್ಮ ಅಫಿಷಿಯಲ್ ಬಿಲ್ ಪೇ ಮಾಡ್ದ. ನಿಂದು ತಾಯಿ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹಲೋ, ಡೋರ್ ಯಾರು ಓಪನ್ ಮಾಡೋದು ನಮ್ಗೆ? ಇರಿ, ಹಿಂಗೆ ಎಗ್ರಿಬಿಟ್ಟು ಬರ್ತೀನಿ ರೀ. ಅಯ್ಯೋ ಬರ್ಲಾ? ಕೂರಪ್ಪಿ ದಚ್ಚು. ಇರೋ ಅಣ್ಣ ಹೆಣ್ಮಗು ಓಡಿಸ್ತಿರೋದಣ್ಣ. ಹೋಗ್ಬಿಡಿ ಅಣ್ಣ, ಹೋಗ್ಬಿಡಿ ಅಣ್ಣ. ನಿಮ್ ಮುಂದೆ ಹೋಗಮ್ಮ. ಮತ್ತೆ ಆಫ್ ಮಾಡಿದ್ರು. ಓ ಹ್ಯಾಂಡ್ ಬ್ರೇಕ್ ದಚ್ಚು, ಹ್ಯಾಂಡ್ ಬ್ರೇಕ್ ಟೈಟ್ ಇದೆ ಅದು. ಏ ಇರಿ, ಹೋಗಮ್ಮ. ಹ್ಯಾಂಡ್ ಬ್ರೇಕ್ ತೆಗಿದೆ. ಹೆಣ್ಮಗು ಓಡಿಸ್ತಿದ್ರೆ ಜಲಸ್ ಇವ್ರಿಗೆಲ್ಲ, ಅದಕ್ಕೆ ಹಿಂಗೆ ಕಿರಿಕಿರಿ ಮಾಡ್ತಾರೆ ಆನ್ ಮಾಡಿ ಮಾಡಿ. ಇಂಥ ಜನ ಮರ್ರೆ. ಈಗ ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಕರೆಕ್ಟ್ ಆಗಿ ಓಡಿಸಕ್ ಬರಲ್ಲ ಅಂದ್ಬಿಡಿ. ಇದ್ರಲ್ಲಿ ಎಲ್ಲೋಗುತ್ತೆ, ಎಲ್ ಟಚ್ ಆಗುತ್ತೆ, ಎಲ್ ಟಚ್. ಹೌದು ಕರೆಕ್ಟ್. ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಏ ಇದು ವರ್ಕೇ ಆಗ್ತಿಲ್ಲ, ಓಪನ್ ಆಗ್ತಿಲ್ಲ. ಫಸ್ಟ್ ಗೇರ್ ಯಾವುದು? ನಂಗೆ ಫಸ್ಟ್ಗೂ ಥರ್ಡ್ಗೂ ಕನ್ಫ್ಯೂಷನ್. ಹೋಗಮ್ಮ, ಹೋಗುತ್ತೆ. ಹೊಡಿತಾರ ಅವರು. ನೈಸ್ ರೋಡ್ ಮೇಲೆ ಹತ್ತಿ. ಮೇನ್ ಏನಪ್ಪ ಅಂತಂದ್ರೆ ಇವಾಗ ಒಂದು ಹುಡುಗಿ ಕರೆದ್ರು ಅಂತ ಹೋಗ್ತಿದೀವಿ, ಎಲ್ಲಿಗೆ ಏನು ಅಂತ ಕೇಳಲಿಲ್ಲ. ಸೊ ಇವಾಗ ಸಡನ್ಲಿ ಕೇಳಬೇಕು ಅನ್ನಿಸ್ತು. ಎಲ್ಲಿ ಕರ್ಕೋಗ್ತಿರೋದು? ನಾನು ಕಾರ್ ಸ್ಟಾರ್ಟ್ ಮಾಡಿದಾಗಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಇವಾಗ ಕೇಳ್ತೀರಾ ಅಂತ. ನೀವು ಕೇಳಲೇ ಇಲ್ಲ. ತುಂಬಾ ನಂಬಿಕೆ ಇದೆ ನಿಮ್ಗೆ ನನ್ನ ಮೇಲೆ. ಅಂದ್ರೆ ನಾವು ಬೇಗ ನಂಬಿ ಮೋಸ ಹೋಗೋ ಜೀವನದಲ್ಲಿ ತುಂಬಾ ಇದೆ. ಅಂದ್ರೆ ಇವತ್ತು ಮೋಸ ಹೋಗ್ತೀರಾ ಅಂದಂಗೆ ಆಯ್ತು. ತುಂಬಾ ಟೈಮ್ ಮೋಸ ಹೋಗ್ಬಿಟ್ಟಿದೀವಿ ಬಿಡಿ. ಅದು ಇವಾಗ ಎಲ್ಲಿ ಕರ್ಕೋಗ್ತಿದ್ದೀರಾ ಅದನ್ನ ಹೇಳಿ. ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಬಿಡಿ. ಹುಡುಗಿ ಕರ್ಕೋಬೇಕಾದ್ರೆ ಬ್ಲಾಗ್ ಮಾಡ್ತಾ ಇರೋದೇನಕ್ಕೆ ಅಂದ್ರೆ ನನ್ನ ಸೇಫ್ಟಿಗೆ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನಗೆ, ಅದಕ್ಕೋಸ್ಕರ ನನ್ನ ಸೇಫ್ಟಿಗೆ ನನ್ನ ಫ್ರೆಂಡ್ ಒಬ್ಬನ್ನು ಕರ್ಕೊ ಬಂದಿದ್ದೀನಿ. ಯಾಕಂದ್ರೆ ಇವ್ರ ಮೇಲೆ ಭಯ, ನನ್ ಮೇಲ ಈ ಹುಡುಗಿ ಮೇಲೆ ಭಯ, ನಿಮ್ ಮೇಲೆ ಅಂತಲ್ಲ. ದಚ್ಚು ಇದು ನಿನಗೆ ನ್ಯಾಯನ ದಚ್ಚು? ಆ ದಚ್ಚು ನಾನಲ್ಲಪ್ಪ. ಡ್ರೈವರ್ದು ನ್ಯಾಪ್ ಟೈಮ್. ಇಟ್ಸ್ ಅ ನ್ಯಾಪ್ ಟೈಮ್. ಡ್ರೈವರ್ ನಿದ್ದೆ ಮಾಡಂಗಿಲ್ಲ. ಅದೆಲ್ಲ ನೀವ್ ಹೇಳಂಗಿಲ್ಲ. ಡ್ರೈವರ್ ಕೇಳಿದ ಕಡೆ ಡ್ರೈವರ್ ಮಾಡ್ಬೇಕು. ಎಸಿ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅವಾಗ ಮಾತ್ರ ಡ್ರೈವಿಂಗ್ ಸ್ಮೂತ್ ಇರುತ್ತೆ. ಇಲ್ಲ ಅಂದ್ರೆ ನನ್ನ ಹೆಲ್ಪಿಂಗ್ ನೀವೇ ಇರೋದು. ವಾಟ್ ಎವರ್, ಸ್ಟೇರಿಂಗ್ ನನ್ ಕೈಲಿ ಇದೆಯಲ್ಲ, ಜೀವ ನಿಮ್ ಕೈಲೈತೆ ಅಂತ. ಎಕ್ಸಾಕ್ಟ್ಲಿ. ಸರಿ, ಇವಾಗೇನು? ಈಗ ನಾನು ಲೆಫ್ಟ್ ಹಾಕಿ ನ್ಯಾಪ್ ತಗೋಬೇಕಂತೀವಿ. ಯಾರಾದ್ರೂ ಬನ್ನಿ,
ಅದು ಬರಲ್ಲ, ನಾನೇ ಬರ್ಬೇಕಷ್ಟೇ. ಬನ್ನಿ ಇಲ್ಲಿ ನಿಲ್ಸ್ಲಾ? Many months later. ಅಳ್ಬೇಡ ಬಿಡು ಸಂಗೀತ, ಅಳ್ಬೇಡಿ ಬಿಡಿ, ನಾನು ನಿಮ್ಮನ್ನ ಡ್ರೈವರ್ ಅನ್ನಲ್ಲ. ಇಂಥ ಚಿಕ್ಕ ವಿಷಯಕ್ಕೆಲ್ಲ ಹತ್ಕೊಂಡ್ರೆ ಹೆಂಗೆ ಹೇಳಿ. ಇವಾಗ ನನಗೆ ಗೊತ್ತಾಗಿದ್ದು ಇಲ್ಲಿ ಬಂದಮೇಲೆ ನನ್ನ ಡ್ರೈವರು, ನನ್ನ ಕ್ಲೀನರು, ನನ್ನ ಹೆಲ್ಪರು ಎಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ ಅಂತಂದರೆ, ಜಸ್ಟ್ ನೀವು ಗೆಸ್ ಮಾಡ್ಬೋದು. ಮೈಸೂರು ಅಂತಂದರೆ ಫಸ್ಟ್ ನೆನಪಿಗೆ ಬರುವಂಥ ಜಾಗ ಅದೇ ಆಗ್ಲೇ ಯಾಕೆ ಬರ್ಲಿಲ್ಲ? ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿ. ಇಲ್ಲಿಗೆ ಹೋಗ್ತಾ ಇದ್ದಾರಪ್ಪ. ಹಂಗೋ ಹಿಂಗೋ ನನ್ನ ಡ್ರೈವರು, ಏಯ್ ಕೈ ಹೊತ್ತಮ್ಮ, ನೀನು ಕೆಲ್ಸಕ್ಕೆ ಇಟ್ಕೊಂಡಿರೋದು ನಿನ್ನ. ಕೈ ಎತ್ತಮ್ಮನ ಕೈ ಹೊತ್ತಮ್ಮ ಕೆಲ್ಸಕ್ಕಂತ ನೋಡಿ, ಇಲ್ಲಿ ಟೆಂಪಲ್ ಕರ್ಕೊಂಡ್ಬಂದು ದರ್ಶನ ಮಾಡಿಸ್ತಾ ಇದೀನಿ, ಕೈ ಹೊತ್ತು ಕಾಲೊತ್ತು ಅಂತಿದಾರಲ್ಲ, ಇದ್ನ್ಯಾ? ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಕ್ಲೀನರ್, ಸಾರಿ ನಮ್ಮ ಸರ್ವೆಂಟ್. ದೇವಸ್ಥಾನದಲ್ಲಿ ಏನ್ ಹೇಳ್ತೀರಾ ಅದಕ್ಕೆ ಅಸ್ತು ಅಂತಾರೆ, ದೇವ್ರಿಗೆ ಗೊತ್ತಾ? ಹೌದಾ? ತಾಯಿ ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತಾಯಿ ದರ್ಶನ ಮಾಡಿಸಿದ್ದಕ್ಕೆ. ಆ್ಯಂಡ್ ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ನಾನು ಕರ್ಕೊಬಂದಿದ್ದಕ್ಕೆ ಇವೆಲ್ಲ ಆಗಿದ್ದು. ಯಾ, ಒನ್ ಮೋರ್ ಥಿಂಗು, ದರ್ಶನ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ನಮ್ಮ ಜೊತೆ ಬಂದು ಹೆಂಗಿತ್ತು ದರ್ಶನ? ನೈಸ್, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ದರ್ಶನ ಮುಗೀತು. ದರ್ಶನ ಬಂದಮೇಲೆ ನಮ್ಗೆ ನಮ್ಮ ಡ್ರೈವರ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಬಂದರು. ಹಾಯ್ ಕ್ಲೀನರ್, ಡ್ರೈವರ್, ಶೂ ಕಟ್ಟಿ ಸ್ವಲ್ಪ. ದಚ್ಚು, ಲಿಮಿಟೇಷನ್ಸ್ ಇರ್ಬೇಕಲ್ವಾ ದಚ್ಚು? ಏನಿದೆಲ್ಲ? ಫನ್ ಅಷ್ಟೇ, ಫನ್ ಅಷ್ಟೇ, ಯಾಕೆ ಬೇಜಾರಾಗ್ತಿದ್ಯಾ? ಫನ್ಮಾ. ಏನ್ ಫನ್ನು? ಬ್ಲಾಗ್ಗೋಸ್ಕರ ಫನ್ ಮಾಡಿದ್ದೀನಿ, ಸೀರಿಯಸ್ ಆಗಿ ತಗೋತಾ ಇದೀಯಾ? ನಾನು ಮಾಡಿದ ಫನ್ನೆ. ಹುಡುಗರ್ನ ಹೆಂಗೆ ಆಟ ಆಡಿಸ್ತೀರ? ಒಂದೈದು ನಿಮಿಷ ಬೇಜಾರಾಗ್ಬಿಡ್ತು ಪಾಪ, ಎಲ್ಲಿ ದೇವಸ್ಥಾನಕ್ಕೆ ಕರ್ಕೊಬಂದು ಅಳಿಸ್ಬಿಟ್ನಾ ಅಂತ. ತುಂಬಾ ಒಳ್ಳೆ ಹುಡುಗ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊತಿದ್ದಾರೆ. ನೀವು ಫೋನ್ ಮಾಡ್ಬೋದು, ನಾನು ಮಾಡಂಗಿಲ್ವಾ? ನಂಬೇಡ್ರಿ ಹುಡುಗಿರಲ್ಲ, ಹತ್ರ ನಂಬೇಡ್ರಿ. ನಂಬೇಕು, ಹುಡುಗಿರ್ನ ನಂಬೇಕು. ತಾಯಿಯೇ ದೇವ್ರು, ಹೆಣ್ಮಕ್ಳೇ ದೇವ್ರು, ಹೆಣ್ಮಕ್ಳೇ ದೇವ್ರು, ತಾಯಿಯೇ ದೇವರು. ಓಕೆ, ಹುಡುಗಿ ಅಲ್ಲ, ತಾಯಿನೇ ಬೇರೆ, ಹುಡುಗಿ ಬೇರೆ. ಅಮ್ಮನು ದೇವ್ರೆ, ದೊಡ್ಡಮ್ಮನು ದೇವ್ರೆ, ಚಿಕ್ಕಮ್ಮನು ದೇವ್ರೆ, ಹುಡುಗಿನೇ ದೇವ್ರು ಅಷ್ಟೇ. ಸರಿ ಅಮ್ಮ. ಬಟ್ ಎಲ್ಲಾ ಹುಡುಗಿರ್ ದೇವ್ರ ತರ ಇರಲ್ಲ. ಬಟ್ ಎಂಡ್ ಆಫ್ ದ ಡೇ ಹುಡುಗಿರ್ ಅಂದ್ರೆ ದೇವ್ರೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮಾತೇ ಇಲ್ಲ. ಬಂದಿರೋ ತಾಯಿ ದೇವಸ್ಥಾನಕ್ಕೆ ದಚ್ಚು. ಥ್ಯಾಂಕ್ ಯು. ಬೆಲ್ಟ್ ಕೊಟ್ಟಿದ್ದೀವಿ. ಆ್ಯಂಡ್ ಈ ಬ್ಲಾಗ್ನ ಇವಾಗ ಕಂಪ್ಲೀಟ್ ಮಾಡ್ತಿದ್ದೀವಿ. ನಮ್ಮದು ಬೇರೆ ಬೇರೆ ಕೆಲಸ ಇರುತ್ತೆ. ನಿಮಗೆ ನಮ್ಮ ಲೈಫ್ ಹೆಂಗಿರುತ್ತೆ ಅಂತ ತಿಳಿಸೋಣ ಅಂದ್ಬಿಟ್ಟು ಈ ಬ್ಲಾಗ್ ಮಾಡಿದ್ದು. ಆ್ಯಂಡ್ ಖುಷಿ ಆಯ್ತಾ ನಿಮಗೆ ದರ್ಶನ ಮಾಡಿ? ತುಂಬಾ ಖುಷಿ ಆಯ್ತು, ಪೀಸ್ಫುಲ್ ದರ್ಶನ ಆಯ್ತು. ಆ್ಯಂಡ್ ಇನ್ನು ನಮ್ಮ ಲೈಫ್ ಬಗ್ಗೆ ತಿಳ್ಕೊಬೇಕಾದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೆ ಬೇರೆ ಯಾವ್ಯಾವ ಥರ ಬ್ಲಾಗ್ ಮಾಡಬೇಕಂತ ಕಮೆಂಟ್ ಹಾಕಿ. 100% ನಾವು ಮಾಡ್ತೀವಿ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.